ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಏನು? ಎಂಜಿನ್ಗೆ ಹಕ್ಕಿ ಡಿಕ್ಕಿ ಹೊಡೆದಿರುವ ಸಾಧ್ಯತೆಗಳ ಬಗ್ಗೆ ಈಗ ತಜ್ಞರು ಹೇಳ್ತಾ ಇದ್ದಾರೆ. ಟೇಕ್ ಆಫ್ ವೇಳೆ ಎಂಜಿನ್ ಸಾಮರ್ಥ್ಯ ಕಳೆದುಕೊಂಡಿರಬಹುದು ಅನ್ನೋದು. ಎರಡನೆಯದು, ಎಂಜಿನ್ಗೆ ಶಕ್ತಿ ಸಿಗದೆ ಅನಾಹುತ ಆಗಿದೆಯಾ ಅನ್ನೋ ಸಾಧ್ಯತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪಾದ ವಿಧಾನದಲ್ಲಿ ವಿಮಾನ ಟೇಕ್ ಆಫ್ ಆಗಿರೋದು ಕೂಡ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ, ಅಂದಾಜು ಮಾಡಲಾಗ್ತಾ ಇದೆ. ವಿಮಾನ ಮೇಲೇರಲು ಸಾಧ್ಯವಾಗದೆ ಪತನ ಆಗಿರಬಹುದು ಅನ್ನುವುದು ಕೂಡ ತಜ್ಞರ ಅಭಿಪ್ರಾಯ. ಇಂಧನ ಭರ್ತಿಯಾಗಿ ಒತ್ತಡದಿಂದ ಸ್ಫೋಟ ಆಗಿರುವಂತಹ ಸಾಧ್ಯತೆಯೂ ಕೂಡ ಇದೆ. ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಕಷ್ಟ ಆಗಿರಬಹುದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಮಾಡಿದ್ದಾರೆ. 190 ಮಂದಿಯ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರು ಈಗ ಸಂಗ್ರಹಿಸಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರನ್ನ ಗುರುತಿಸಲು ಹರಸಾಹಸ ಮಾಡ್ತಾ ಇದ್ದಾರೆ ಅವರ ಮನೆಯವರು. ಯಾಕಂತ ಹೇಳಿದ್ರೆ, ಈ ದುರಂತ ಆದ ಸಮಯದಲ್ಲಿ ಆ ವಿಮಾನದ ಒಳಗಡೆ ಬೆಂಕಿ ಹೊತ್ತಿಕೊಂಡು ಉರಿದಾಗ ಅವರ ದೇಹ ಛಿದ್ರವಾಗಿ ಹೋಗಿತ್ತು. ಅವರ ದೇಹ ಗುರುತಿಸದ ರೀತಿಯಲ್ಲಿ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಸುಟ್ಟು ಕರಕಲಾದ ಅರೆ ಬೆಂದ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಇದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅವರ ಮುಖವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ? ಬಟ್ಟೆ ಬರೆ ಏನೂ ಕೂಡ ಇಲ್ಲ, ಎಲ್ಲವೂ ಕೂಡ ಮಾಂಸದ ಮುದ್ದೆ ಆಗಿ ಹೋಗಿತ್ತು, ಸುಟ್ಟು ಕರಕಲಾದ ಮುದ್ದೆಯಾಗಿ ಹೋಗಿತ್ತು. ಹೀಗಾಗಿ ಅವರನ್ನ ಗುರುತಿಸೋದೇ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಅವರೆಲ್ಲರ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ಈಗ ಕಲೆಕ್ಟ್ ಮಾಡಿದ್ದಾರೆ. ಮನೆಯವರಿಗೆ ಆ ಡಿಎನ್ಎ ಸ್ಯಾಂಪಲ್ ಸಂಬಂಧ ಈಗ ಅವರನ್ನ ಗುರುತಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸದ್ಯಕ್ಕೆ 241 ಜನ ಈ ದುರಂತದಲ್ಲಿ ಮೃತಪಟ್ಟರೆ 23 ಜನ ವೈದ್ಯ ವಿದ್ಯಾರ್ಥಿಗಳು ಕೂಡ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಹೀಗಾಗಿ ಅವರೆಲ್ಲರನ್ನ ಗುರುತಿಸೋದಕ್ಕೆ ಅವರ ಮನೆಯವರೆಲ್ಲರೂ ಬಂದ್ರೆ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ತೋರಿಸಿ ಅವರನ್ನ ಗುರುತಿಸೋ ಪ್ರಯತ್ನವೂ ಕೂಡ ನಡೀತಾ ಇದೆ. ಕಂಡು ಕೇಳರಿಯದ ದುರಂತ ಇದು. ನಮ್ಮ ದೇಶದಲ್ಲಿ ಅತಿ ದೊಡ್ಡ ವಿಮಾನ ಅಪಘಾತ ಇದು. 265 ಜನ ಇದರಲ್ಲಿ ಮೃತಪಟ್ಟಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಏನು? ಎಂಜಿನ್ಗೆ ಹಕ್ಕಿ ಡಿಕ್ಕಿ ಹೊಡೆದಿರುವ ಸಾಧ್ಯತೆಗಳ ಬಗ್ಗೆ ಈಗ ತಜ್ಞರು ಹೇಳ್ತಾ ಇದ್ದಾರೆ. ಟೇಕ್ ಆಫ್ ವೇಳೆ ಎಂಜಿನ್ ಸಾಮರ್ಥ್ಯ ಕಳೆದುಕೊಂಡಿರಬಹುದು ಅನ್ನೋದು. ಎರಡನೆಯದು, ಎಂಜಿನ್ಗೆ ಶಕ್ತಿ ಸಿಗದೆ ಅನಾಹುತ ಆಗಿದೆಯಾ ಅನ್ನೋ ಸಾಧ್ಯತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪಾದ ವಿಧಾನದಲ್ಲಿ ವಿಮಾನ ಟೇಕ್ ಆಫ್ ಆಗಿರೋದು ಕೂಡ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ, ಅಂದಾಜು ಮಾಡಲಾಗ್ತಾ ಇದೆ. ವಿಮಾನ ಮೇಲೇರಲು ಸಾಧ್ಯವಾಗದೆ ಪತನ ಆಗಿರಬಹುದು ಅನ್ನುವುದು ಕೂಡ ತಜ್ಞರ ಅಭಿಪ್ರಾಯ. ಇಂಧನ ಭರ್ತಿಯಾಗಿ ಒತ್ತಡದಿಂದ ಸ್ಫೋಟ ಆಗಿರುವಂತಹ ಸಾಧ್ಯತೆಯೂ ಕೂಡ ಇದೆ. ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಕಷ್ಟ ಆಗಿರಬಹುದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಮಾಡಿದ್ದಾರೆ. 190 ಮಂದಿಯ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರು ಈಗ ಸಂಗ್ರಹಿಸಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರನ್ನ ಗುರುತಿಸಲು ಹರಸಾಹಸ ಮಾಡ್ತಾ ಇದ್ದಾರೆ ಅವರ ಮನೆಯವರು. ಯಾಕಂತ ಹೇಳಿದ್ರೆ, ಈ ದುರಂತ ಆದ ಸಮಯದಲ್ಲಿ ಆ ವಿಮಾನದ ಒಳಗಡೆ ಬೆಂಕಿ ಹೊತ್ತಿಕೊಂಡು ಉರಿದಾಗ ಅವರ ದೇಹ ಛಿದ್ರವಾಗಿ ಹೋಗಿತ್ತು. ಅವರ ದೇಹ ಗುರುತಿಸದ ರೀತಿಯಲ್ಲಿ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಸುಟ್ಟು ಕರಕಲಾದ ಅರೆ ಬೆಂದ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಇದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅವರ ಮುಖವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ? ಬಟ್ಟೆ ಬರೆ ಏನೂ ಕೂಡ ಇಲ್ಲ, ಎಲ್ಲವೂ ಕೂಡ ಮಾಂಸದ ಮುದ್ದೆ ಆಗಿ ಹೋಗಿತ್ತು, ಸುಟ್ಟು ಕರಕಲಾದ ಮುದ್ದೆಯಾಗಿ ಹೋಗಿತ್ತು. ಹೀಗಾಗಿ ಅವರನ್ನ ಗುರುತಿಸೋದೇ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಅವರೆಲ್ಲರ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ಈಗ ಕಲೆಕ್ಟ್ ಮಾಡಿದ್ದಾರೆ. ಮನೆಯವರಿಗೆ ಆ ಡಿಎನ್ಎ ಸ್ಯಾಂಪಲ್ ಸಂಬಂಧ ಈಗ ಅವರನ್ನ ಗುರುತಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸದ್ಯಕ್ಕೆ 241 ಜನ ಈ ದುರಂತದಲ್ಲಿ ಮೃತಪಟ್ಟರೆ 23 ಜನ ವೈದ್ಯ ವಿದ್ಯಾರ್ಥಿಗಳು ಕೂಡ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಹೀಗಾಗಿ ಅವರೆಲ್ಲರನ್ನ ಗುರುತಿಸೋದಕ್ಕೆ ಅವರ ಮನೆಯವರೆಲ್ಲರೂ ಬಂದ್ರೆ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ತೋರಿಸಿ ಅವರನ್ನ ಗುರುತಿಸೋ ಪ್ರಯತ್ನವೂ ಕೂಡ ನಡೀತಾ ಇದೆ. ಕಂಡು ಕೇಳರಿಯದ ದುರಂತ ಇದು. ನಮ್ಮ ದೇಶದಲ್ಲಿ ಅತಿ ದೊಡ್ಡ ವಿಮಾನ ಅಪಘಾತ ಇದು. 265 ಜನ ಇದರಲ್ಲಿ ಮೃತಪಟ್ಟಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಏನು? ಎಂಜಿನ್ಗೆ ಹಕ್ಕಿ ಡಿಕ್ಕಿ ಹೊಡೆದಿರುವ ಸಾಧ್ಯತೆಗಳ ಬಗ್ಗೆ ಈಗ ತಜ್ಞರು ಹೇಳ್ತಾ ಇದ್ದಾರೆ. ಟೇಕ್ ಆಫ್ ವೇಳೆ ಎಂಜಿನ್ ಸಾಮರ್ಥ್ಯ ಕಳೆದುಕೊಂಡಿರಬಹುದು ಅನ್ನೋದು. ಎರಡನೆಯದು, ಎಂಜಿನ್ಗೆ ಶಕ್ತಿ ಸಿಗದೆ ಅನಾಹುತ ಆಗಿದೆಯಾ ಅನ್ನೋ ಸಾಧ್ಯತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.
ತಪ್ಪಾದ ವಿಧಾನದಲ್ಲಿ ವಿಮಾನ ಟೇಕ್ ಆಫ್ ಆಗಿರೋದು ಕೂಡ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ, ಅಂದಾಜು ಮಾಡಲಾಗ್ತಾ ಇದೆ. ವಿಮಾನ ಮೇಲೇರಲು ಸಾಧ್ಯವಾಗದೆ ಪತನ ಆಗಿರಬಹುದು ಅನ್ನುವುದು ಕೂಡ ತಜ್ಞರ ಅಭಿಪ್ರಾಯ. ಇಂಧನ ಭರ್ತಿಯಾಗಿ ಒತ್ತಡದಿಂದ ಸ್ಫೋಟ ಆಗಿರುವಂತಹ ಸಾಧ್ಯತೆಯೂ ಕೂಡ ಇದೆ. ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಕಷ್ಟ ಆಗಿರಬಹುದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಮಾಡಿದ್ದಾರೆ. 190 ಮಂದಿಯ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರು ಈಗ ಸಂಗ್ರಹಿಸಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರನ್ನ ಗುರುತಿಸಲು ಹರಸಾಹಸ ಮಾಡ್ತಾ ಇದ್ದಾರೆ ಅವರ ಮನೆಯವರು. ಯಾಕಂತ ಹೇಳಿದ್ರೆ ಈ ದುರಂತ ಆದ ಸಮಯದಲ್ಲಿ ಆ ವಿಮಾನದ ಒಳಗಡೆ ಬೆಂಕಿ ಹೊತ್ತಿಕೊಂಡು ಉರಿದಾಗ ಅವರ ದೇಹ ಛಿದ್ರವಾಗಿ ಹೋಗಿತ್ತು. ಅವರ ದೇಹ ಗುರುತಿಸದ ರೀತಿಯಲ್ಲಿ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಸುಟ್ಟು ಕರಕಲಾದ ಅರೆ ಬೆಂದ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಇದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅವರ ಮುಖವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ? ಬಟ್ಟೆ ಬರೆ ಏನು ಕೂಡ ಇಲ್ಲ, ಎಲ್ಲವೂ ಕೂಡ ಮಾಂಸದ ಮುದ್ದೆ ಆಗಿ ಹೋಗಿತ್ತು, ಸುಟ್ಟು ಕರಕಲಾದ ಮುದ್ದೆಯಾಗಿ ಹೋಗಿತ್ತು. ಹೀಗಾಗಿ ಅವರನ್ನ ಗುರುತಿಸೋದೇ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಅವರೆಲ್ಲರ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ಈಗ ಕಲೆಕ್ಟ್ ಮಾಡಿದ್ದಾರೆ. ಮನೆಯವರಿಗೆ ಆ ಡಿಎನ್ಎ ಸ್ಯಾಂಪಲ್ ಸಂಬಂಧ ಈಗ ಅವರನ್ನ ಗುರುತಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸದ್ಯಕ್ಕೆ 241 ಜನ ಈ ದುರಂತದಲ್ಲಿ ಮೃತಪಟ್ಟರೆ 23 ಜನ ವೈದ್ಯ ವಿದ್ಯಾರ್ಥಿಗಳು ಕೂಡ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಹೀಗಾಗಿ ಅವರೆಲ್ಲರನ್ನ ಗುರುತಿಸೋದಕ್ಕೆ ಅವರ ಮನೆಯವರೆಲ್ಲರೂ ಬಂದ್ರೆ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ತೋರಿಸಿ ಅವರನ್ನ ಗುರುತಿಸೋ ಪ್ರಯತ್ನವೂ ಕೂಡ ನಡೀತಾ ಇದೆ. ಕಂಡು ಕೇಳರಿಯದ ದುರಂತ ಇದು. ನಮ್ಮ ದೇಶದಲ್ಲಿ ಅತಿ ದೊಡ್ಡ ವಿಮಾನ ಅಪಘಾತ ಇದು. 265 ಜನ ಇದರಲ್ಲಿ ಮೃತಪಟ್ಟಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಏನು? ಎಂಜಿನ್ಗೆ ಹಕ್ಕಿ ಡಿಕ್ಕಿ ಹೊಡೆದಿರುವ ಸಾಧ್ಯತೆಗಳ ಬಗ್ಗೆ ಈಗ ತಜ್ಞರು ಹೇಳ್ತಾ ಇದ್ದಾರೆ. ಟೇಕ್ ಆಫ್ ವೇಳೆ ಎಂಜಿನ್ ಸಾಮರ್ಥ್ಯ ಕಳೆದುಕೊಂಡಿರಬಹುದು ಅನ್ನೋದು. ಎರಡನೆಯದು, ಎಂಜಿನ್ಗೆ ಶಕ್ತಿ ಸಿಗದೆ ಅನಾಹುತ ಆಗಿದೆಯಾ ಅನ್ನೋ ಸಾಧ್ಯತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪಾದ ವಿಧಾನದಲ್ಲಿ ವಿಮಾನ ಟೇಕ್ ಆಫ್ ಆಗಿರೋದು ಕೂಡ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ, ಅಂದಾಜು ಮಾಡಲಾಗ್ತಾ ಇದೆ. ವಿಮಾನ ಮೇಲೇರಲು ಸಾಧ್ಯವಾಗದೆ ಪತನ ಆಗಿರಬಹುದು ಅನ್ನುವುದು ಕೂಡ ತಜ್ಞರ ಅಭಿಪ್ರಾಯ. ಇಂಧನ ಭರ್ತಿಯಾಗಿ ಒತ್ತಡದಿಂದ ಸ್ಫೋಟ ಆಗಿರುವಂತಹ ಸಾಧ್ಯತೆಯೂ ಕೂಡ ಇದೆ. ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಕಷ್ಟ ಆಗಿರಬಹುದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಮಾಡಿದ್ದಾರೆ. 190 ಮಂದಿಯ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರು ಈಗ ಸಂಗ್ರಹಿಸಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರನ್ನ ಗುರುತಿಸಲು ಹರಸಾಹಸ ಮಾಡ್ತಾ ಇದ್ದಾರೆ ಅವರ ಮನೆಯವರು. ಯಾಕಂತ ಹೇಳಿದ್ರೆ ಈ ದುರಂತ ಆದ ಸಮಯದಲ್ಲಿ ಆ ವಿಮಾನದ ಒಳಗಡೆ ಬೆಂಕಿ ಹೊತ್ತಿಕೊಂಡು ಉರಿದಾಗ ಅವರ ದೇಹ ಛಿದ್ರವಾಗಿ ಹೋಗಿತ್ತು. ಅವರ ದೇಹ ಗುರುತಿಸದ ರೀತಿಯಲ್ಲಿ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಸುಟ್ಟು ಕರಕಲಾದ ಅರೆ ಬೆಂದ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಇದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅವರ ಮುಖವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ? ಬಟ್ಟೆ ಬರೆ ಏನು ಕೂಡ ಇಲ್ಲ, ಎಲ್ಲವೂ ಕೂಡ ಮಾಂಸದ ಮುದ್ದೆ ಆಗಿ ಹೋಗಿತ್ತು. ಸುಟ್ಟು ಕರಕಲಾದ ಮುದ್ದೆಯಾಗಿ ಹೋಗಿತ್ತು. ಹೀಗಾಗಿ ಅವರನ್ನ ಗುರುತಿಸೋದೇ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಅವರೆಲ್ಲರ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ಈಗ ಕಲೆಕ್ಟ್ ಮಾಡಿದ್ದಾರೆ. ಮನೆಯವರಿಗೆ ಆ ಡಿಎನ್ಎ ಸ್ಯಾಂಪಲ್ ಸಂಬಂಧ ಈಗ ಅವರನ್ನ ಗುರುತಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸದ್ಯಕ್ಕೆ 241 ಜನ ಈ ದುರಂತದಲ್ಲಿ ಮೃತಪಟ್ಟರೆ 23 ಜನ ವೈದ್ಯ ವಿದ್ಯಾರ್ಥಿಗಳು ಕೂಡ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಹೀಗಾಗಿ ಅವರೆಲ್ಲರನ್ನ ಗುರುತಿಸೋದಕ್ಕೆ ಅವರ ಮನೆಯವರೆಲ್ಲರೂ ಬಂದ್ರೆ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ತೋರಿಸಿ ಅವರನ್ನ ಗುರುತಿಸೋ ಪ್ರಯತ್ನವೂ ಕೂಡ ನಡೀತಾ ಇದೆ. ಕಂಡು ಕೇಳರಿಯದ ದುರಂತ ಇದು. ನಮ್ಮ ದೇಶದಲ್ಲಿ ಅತಿ ದೊಡ್ಡ ವಿಮಾನ ಅಪಘಾತ ಇದು. 265 ಜನ ಇದರಲ್ಲಿ ಮೃತಪಟ್ಟಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಏನು? ಎಂಜಿನ್ಗೆ ಹಕ್ಕಿ ಡಿಕ್ಕಿ ಹೊಡೆದಿರುವ ಸಾಧ್ಯತೆಗಳ ಬಗ್ಗೆ ಈಗ ತಜ್ಞರು ಹೇಳ್ತಾ ಇದ್ದಾರೆ. ಟೇಕ್ ಆಫ್ ವೇಳೆ ಎಂಜಿನ್ ಸಾಮರ್ಥ್ಯ ಕಳೆದುಕೊಂಡಿರಬಹುದು ಅನ್ನೋದು. ಎರಡನೆಯದು, ಎಂಜಿನ್ಗೆ ಶಕ್ತಿ ಸಿಗದೆ ಅನಾಹುತ ಆಗಿದೆಯಾ ಅನ್ನೋ ಸಾಧ್ಯತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪಾದ ವಿಧಾನದಲ್ಲಿ ವಿಮಾನ ಟೇಕ್ ಆಫ್ ಆಗಿರೋದು ಕೂಡ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ, ಅಂದಾಜು ಮಾಡಲಾಗ್ತಾ ಇದೆ. ವಿಮಾನ ಮೇಲೇರಲು ಸಾಧ್ಯವಾಗದೆ ಪತನ ಆಗಿರಬಹುದು ಅನ್ನುವುದು ಕೂಡ ತಜ್ಞರ ಅಭಿಪ್ರಾಯ. ಇಂಧನ ಭರ್ತಿಯಾಗಿ ಒತ್ತಡದಿಂದ ಸ್ಫೋಟ ಆಗಿರುವಂತಹ ಸಾಧ್ಯತೆಯೂ ಕೂಡ ಇದೆ.
ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಕಷ್ಟ ಆಗಿರಬಹುದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಮಾಡಿದ್ದಾರೆ. 190 ಮಂದಿಯ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರು ಈಗ ಸಂಗ್ರಹಿಸಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರನ್ನ ಗುರುತಿಸಲು ಹರಸಾಹಸ ಮಾಡ್ತಾ ಇದ್ದಾರೆ ಅವರ ಮನೆಯವರು. ಯಾಕಂತ ಹೇಳಿದ್ರೆ ಈ ದುರಂತ ಆದ ಸಮಯದಲ್ಲಿ ಆ ವಿಮಾನದ ಒಳಗಡೆ ಬೆಂಕಿ ಹೊತ್ತಿಕೊಂಡು ಉರಿದಾಗ ಅವರ ದೇಹ ಛಿದ್ರವಾಗಿ ಹೋಗಿತ್ತು. ಅವರ ದೇಹ ಗುರುತಿಸದ ರೀತಿಯಲ್ಲಿ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಸುಟ್ಟು ಕರಕಲಾದ ಅರೆ ಬೆಂದ ಮಾಂಸದ ಮುದ್ದೆಯಾಗಿ ಹೋಗಿತ್ತು. ಇದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅವರ ಮುಖವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ? ಬಟ್ಟೆ ಬರೆ ಏನು ಕೂಡ ಇಲ್ಲ, ಎಲ್ಲವೂ ಕೂಡ ಮಾಂಸದ ಮುದ್ದೆ ಆಗಿ ಹೋಗಿತ್ತು, ಸುಟ್ಟು ಕರಕಲಾದ ಮುದ್ದೆಯಾಗಿ ಹೋಗಿತ್ತು. ಹೀಗಾಗಿ ಅವರನ್ನ ಗುರುತಿಸೋದೇ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಅವರೆಲ್ಲರ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ಈಗ ಕಲೆಕ್ಟ್ ಮಾಡಿದ್ದಾರೆ. ಮನೆಯವರಿಗೆ ಆ ಡಿಎನ್ಎ ಸ್ಯಾಂಪಲ್ ಸಂಬಂಧ ಈಗ ಅವರನ್ನ ಗುರುತಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸದ್ಯಕ್ಕೆ 241 ಜನ ಈ ದುರಂತದಲ್ಲಿ ಮೃತಪಟ್ಟರೆ 23 ಜನ ವೈದ್ಯ ವಿದ್ಯಾರ್ಥಿಗಳು ಕೂಡ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ. ಹೀಗಾಗಿ ಅವರೆಲ್ಲರನ್ನ ಗುರುತಿಸೋದಕ್ಕೆ ಅವರ ಮನೆಯವರೆಲ್ಲರೂ ಬಂದ್ರೆ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ತೋರಿಸಿ ಅವರನ್ನ ಗುರುತಿಸೋ ಪ್ರಯತ್ನವೂ ಕೂಡ ನಡೀತಾ ಇದೆ. ಕಂಡು ಕೇಳರಿಯದ ದುರಂತ ಇದು. ನಮ್ಮ ದೇಶದಲ್ಲಿ ಅತಿ ದೊಡ್ಡ ವಿಮಾನ ಅಪಘಾತ ಇದು. 265 ಜನ ಇದರಲ್ಲಿ ಮೃತಪಟ್ಟಿದ್ದಾರೆ.